ನಾವು ಇವಾಗ ಪಣಕಲ್ ದಿನ್ನಿಗೆ ಬಂದಿದ್ದೇವೆ. ಇದು ಹನುಮೈ ತಾತನೂರು. ಇಲ್ಲಿ ಸ್ವಲ್ಪ ಟಿಫಿನ್ ಮಾಡಿಕೊಂಡು ಊಟ ಮಾಡಿಕೊಂಡು ನೆಕ್ಸ್ಟ್ ಹೋಗ್ತೀವಿ. ಇಲ್ಲೆಲ್ಲ ಸ್ನಾನ ಮಾಡೋಕ್ಕೆ ವ್ಯವಸ್ಥೆ ಇದೆ, ಆದರೆ ನೆಕ್ಸ್ಟ್ ಹೋಗೋಣ ಅಂತ. ಈ ಪಣಕಲ್ ದಿನ್ನಿ ಅಂದರೆ ಹನುಮೈ ತಾತನೂರು ಇದು. ಅಲ್ಲಿ ಮುಂದೆ ದಾಸೋಹ ಇರುತ್ತೆ, ಅಲ್ಲಿ ದಾಸೋಹ ಮಾಡಿಕೊಂಡು ಹಂಗೆ ನಮ್ಮ ಪಯಣ ಕಂಟಿನ್ಯೂ ಆಗುತ್ತೆ. ನಾವು ಪಣಕಲ್ ದಿನ್ನಿಯಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು, ಉಚಿತ ವೈದ್ಯ ಶಿಬಿರಂ ಅಂತ ಹಾಕಿದ್ದಾರೆ ತೆಲುಗಲ್ಲಿ. ಫ್ರೀ ಟ್ರೀಟ್ಮೆಂಟ್ ಇರುತ್ತೆ ಭಕ್ತರಿಗೆ. ಅಲ್ಲಿ ಅನ್ನದಾಸೋಹ ನಡೀತಾ ಇದೆ. ಇಲ್ಲಿ ಸ್ವಲ್ಪ ಪ್ರಸಾದ ತಗೊಂಡು ಹಂಗೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಇಲ್ಲಿ ಒಬ್ಬರ ಮಲ್ಲಯ್ಯನ ನೋಡ್ಬೋದು. ಅವರು ಪಾದಯಾತ್ರಿಗಳು. ಹತ್ತತ್ರ ಒಂದು 5 ಅಡಿ ಮರಗಲ್ಲಿಂದ ಅವರು ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಏನಂತಾರಂತ. ಯಾವ್ರ ಮಲಯ? ಯಾವ್ರ ಮಲಯ? ಕುಳಿಲಿರಿ. ಎಷ್ಟು ದೂರ ಐತಿ ಇಲ್ಲಿಂದ? 700 ಕಿಲೋಮೀಟರ್ ಆಗತ್ತೆ ಶ್ರೀಶೈಲ. ಇವ್ರು 700 ಕಿಲೋಮೀಟರ್ ಹಿಂಗೆ ಬಂದ್ರ ಶ್ರೀಶೈಲಕ್ಕ? ನಿಮ್ಮೂರಿಂದ ಶ್ರೀಶೈಲಕ್ಕೆ 700 ಕಿಲೋಮೀಟರ್. ಮರಗಲ್ ಎಷ್ಟನೇ ವರ್ಷ ಮಲ್ಲ ನೀವು ಬರೋದು? 8ನೇ ವರ್ಷನಾ? ಮರಗಲ್ಲು 8ನೇ ವರ್ಷನಾ? ಒಬ್ಬರೇ? ಬಾಬಾ ನೋಡಿ ಫ್ರೆಂಡ್ಸ್, ಇವರು 8 ವರ್ಷದಿಂದ ಇದೇ ಮರಗಲ್ ಕಟ್ಕೊಂಡು ಬರ್ತಿದಾರಂತೆ. ಹತ್ತತ್ರ 700 ಕಿಲೋಮೀಟರ್ ತಮ್ಮೂರಿಂದ ಇದೇ ರೀತಿ ಅವರು ಪಾದಯಾತ್ರೆ ಮಾಡ್ತಾರೆ. ಇವ್ರನ್ನೆಲ್ಲ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಅವ್ರಿಗೆ ಹಿಂಗೆ ಜರ್ನಿ ಈಸಿ ಆಗಲಿ ಅಂತ ಒಂದು ಪ್ರೇ ಮಾಡ್ಕೊತ ಇಲ್ಲಿ ಅನ್ನದಾಸೋಹ ಇದೆ. ದಾಸೋಹ ಮಾಡ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ನಿಮ್ಮ ಹೆಸರು ಸರ್? ಶಿವನಿಂಗ್ ರೀ. ಊರು? ಕುಳಲಿ. ಸರಿ ಸರ್, ಹಂಗಾದ್ರೆ ನಿಮ್ಮ ಹೆಸರು? ನನ್ನ ಹೆಸರು ಸಂತೋಷ್. ಈ ಥರ ಮರಗಾಲು ನಡೆಯೋದು ಒಂದು ಚಾಲೆಂಜ್ ಆದರೆ ಅವ್ರು ಹಿಂದೆ ಇರ್ತಾರಲ್ಲ, ಅವ್ರಿಗೆ ಸಪೋರ್ಟ್ ಆಗಿರಬೇಕು. ಈ ಥರ ಬಂದು ರೆಸ್ಟ್ ತಗೊಳ್ಬೇಕಾರೆ, ಕಟ್ಟಬೇಕಾರೆ ಅವ್ರ ಹಿಂದೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರದ್ದು ದೊಡ್ಡ ಪಾತ್ರ ಇರುತ್ತೆ ಇದರಲ್ಲಿ. ಅವ್ರದ್ದು ತುಂಬ ಶ್ರಮ ಇರುತ್ತೆ. ಅವರು ಸಪೋರ್ಟು ಇಲ್ಲದೆ ಫ್ರೆಂಡ್ಸ್ ಸೊ ಅವ್ರ ಪಾತ್ರಧಾರಿಗಳಂತೆ, ಇವರೆಲ್ಲ ಸೂತ್ರಧಾರಿಗಳು. ನಿಜಕ್ಕೂ ಅದು ನಿಜನೇ. ಯಾಕಂದರೆ ಅವ್ರ ಸಪೋರ್ಟ್ ಇಲ್ಲದೆ ತುಂಬಾ ಕಷ್ಟ ಆಗುತ್ತೆ. ಅವ್ರದ್ದು ಎಷ್ಟು ಎಫರ್ಟ್ ಇರುತ್ತೆ ಅವ್ರದ್ದು ಅಷ್ಟು ಎಫರ್ಟು ಅವ್ರ ಹಿಂದೆ ಇರೋ ಹೆಲ್ಪರ್ಸ್ ಇರುತ್ತೆ. ನಿಜಕ್ಕೂ ಗ್ರೇಟೇ. ಇದೆಲ್ಲ ನೋಡ್ತಾ ಇದ್ದರೆ ನಿಜಕ್ಕೂ ಮಲ್ಲಯ್ಯನ ಮಹಿಮೆನೇ ಅಷ್ಟು ಮಾತ್ರ ಹೇಳ್ಬೋದು. ಓಕೆ, ನಾವು ಅಲ್ಲಿ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಕಂಪಾಡ್ ಒಂದು ಮನೆಯಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಇಷ್ಟೊತ್ತು ತನಕ ಮಲ್ಕೊಂಡಿದ್ವಿ. ಆಲ್ಮೋಸ್ಟ್ ಅಲ್ಲೂ 12 ಗಂಟೆಯಿಂದ 2 ಗಂಟೆವರೆಗೂ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಫ್ಯಾನ್ ಎಲ್ಲ ಇತ್ತು.
ನಮಗೆ ರೆಸ್ಟ್ ತಗೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ರು ಇಲ್ಲಿ ಊರಿನ ಗ್ರಾಮಸ್ಥರು. ಇವಾಗ ಮತ್ತೆ ಸ್ಟಾರ್ಟ್ ಮಾಡೋಣ ನಮ್ಮ ವಾಕಿಂಗು. ಕಂಪಾರ್ಡ್ ಇಂದ ನಮ್ಮ ವಾಕಿಂಗ್ ಸ್ಟಾರ್ಟ್ ಮಾಡೋಣ ಮತ್ತೆ. ಆಲ್ಮೋಸ್ಟ್ ಅಲ್ಲಿ ತುಂಬ ಮಿಸ್ ಕಾಲ್ ಬಂದಿತ್ತು. ನಮ್ಮ ಮಳೆಯ ಸುನಿಲ್ ಇಲ್ಲೇ ಕುಂತಿದ್ದಾನೆ. ಲೆಟ್ಸ್ ಗೋ ಸ್ಟಾರ್ಟ್. ಓಕೆ, ನಮ್ಮ ಸುನಿಲ್ ಶಟ್ಪಟ್ ಡುಡುಮ್ ಅಂತ ಹೇಳು ಅಂತಿದ್ದಾನೆ. ಅದಕ್ಕೋಸ್ಕರ ಅವನಿಗೋಸ್ಕರ ಶಟ್ಪಟ್ ಡುಡುಮ್ ರೆಕಾರ್ಡ್ ಆಗ್ತಾ ಇದೆ. ಗೌಡ, ಮಲ್ಲೈ ಮಾವ ಎಲ್ಲರೂ ರೆಡಿಯಾಗಿ ಬಂದರು. ಓಕೆ, ಲೆಟ್ಸ್ ಸ್ಟಾರ್ಟ್. ಇದು 2ನೇ ದಿನ. ಮಧ್ಯಾಹ್ನ ರೆಸ್ಟ್ ಮಾಡಿದ ಮೇಲೆ ನಾವು ಮತ್ತೆ ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮೂರವ್ರು ಆಗಲೇ ಎಲ್ಲ ತುಂಬ ದೂರ ಹೋಗ್ಬಿಟ್ಟಿದ್ದಾರೆ. ಹೋಗಲಿ, ನಾವು ನಿಧಾನವಾಗಿ ಹೋಗ್ತಿದ್ದೀವಿ. ತುಂಬ ಫಿಸಿಕಲಿ ಸ್ಟ್ರೇನ್ ಆಗೋದು ಬೇಡ ಅಂತ ನಮ್ಮ ಇಂಟೆನ್ಷನ್ನು. ಆದರೂ ನಮ್ಮ ಎತ್ತುಗಳೆಲ್ಲ ಎಳೆಯಲ್ಲ, ಸ್ವಲ್ಪ ನಿಧಾನ ಇದ್ದಾವೆಲ್ಲ. ಹಾಂ, ಈ ರೀತಿ ತಮ್ಮ ಊರುಗಳಿಂದ ಆಟೋ ತೊಗೊಂಬರ್ತಾರೆ. ಲಗೇಜಸ್ ಎಲ್ಲ ಈ ಆಟೋದಲ್ಲಿ ಹಾಕಿ ಅವರು ಪಾದಯಾತ್ರೆ ಮಾಡ್ತಾ ಇರ್ತಾರೆ. ಬ್ಯಾಗ್ ಎಲ್ಲ ಕ್ಯಾರಿ ಮಾಡಲ್ಲ ಅವರು. ನೋಡ್ಬೋದು, ಈ ಮರಗಳು ಕಟ್ಕೊಂಡು ನಡೆಯೋರು ಇರ್ತಾರೆ. ಈ ಆಟೋ ಊರಿನವರು ಮರಗಳೆಲ್ಲ ಸೈಡ್ಗೆ ಹಾಕಿ ಎಲ್ಲೋ ಒಂದು ಕಡೆ ರೆಸ್ಟ್ ಮಾಡ್ತಿರ್ತಾರೆ ನೆರಳಿಗೆ. ಮನೆಗಳಲ್ಲಿ ಹೊರಗಡೆ ಫ್ಯಾನ್ ಎಲ್ಲ ಅಲೋ ಮಾಡಿರ್ತಾರೆ. ಆ ಥರ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಮಧ್ಯಾಹ್ನ ಆಲ್ಮೋಸ್ಟ್ ಎಲ್ಲರೂ ರೆಸ್ಟ್ ಮಾಡ್ತಾರೆ. ನಾವು ಹೇಗೆ ಇವಾಗ ಆ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದೀವಿ ಆ ರೀತಿ. ಕಂಫರ್ಟಿಂದ ಬಂದು ಶ್ರೀಬೆಳಗಲ್ಗೆ ಹೋಗ್ತಾ ಇದ್ವಿ. ದಾರಿಯಲ್ಲಿ ಇಲ್ಲಿ ಆಂಧ್ರದವರು ಒಂದು ದಾಸೋಹ ಇಟ್ಕೊಂಡಿದ್ದಾರೆ. ಇಲ್ಲೊಂದು ಸ್ವಲ್ಪ ಹಂಗೆ ಪ್ರಸಾದ ತಗೊಂಡು ಹೋಗ್ತಾ ಇದ್ದೀವಿ. ಇವರು ಹಿರೇದಿನ್ನಿ ಅವರು. ಹಿರೇದಿನ್ನಿ ಯಾವ ತಾಲೂಕು ಸರ್? ಮಸ್ಕಿ ತಾಲೂಕು ಹಿರೇದಿನ್ನಿ ಅವರಂತೆ. ಎಷ್ಟು ದಿನ ಆಯ್ತು ಸರ್ ಬಿಟ್ಟು? 3ನೇ ತಾರೀಕು. ಅವ್ರು 3ನೇ ದಿನದ ಪಾದಯಾತ್ರೆ. ಇಲ್ಲಿ ಪ್ರಸಾದ ತಗೊಂಡು ಹಂಗೆ ಕಂಟಿನ್ಯೂ ಮಾಡ್ತಾರೆ. ಅವ್ರ ಗಾಡಿ ಜೊತೆ ಬಂದಿದ್ದಾರೆ. ಲಗೇಜ್ ಏನು ಕ್ಯಾರಿ ಮಾಡಲ್ಲ. ಗಾಡಿಯಲ್ಲಿ ಲಗೇಜ್ ಎಲ್ಲ ಹಾಕ್ಬಿಟ್ಟು ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವರೊಂದು ಗಾಡಿ ಮಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು. ನಾವು ಯಾವುದಪ್ಪ ದೂರ? ಶ್ರೀಬೆಳಗಲ್ಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು, ಪಾದಯಾತ್ರಿಗಳು ಸಾಲು ಗಟ್ಟಿ ಹೋಗ್ತಾ ಇದ್ದಾರೆ. ಹಂಗೆ ಟರ್ನ್ ಮಾಡ್ತೀನಿ. ಜಾಲಿ ಜಾಲಿ ಅಂತ ಹೇಳಿ ಉರಿ ದುಂಬಿಸ್ತಾ ಇದ್ದಾರೆ. ಜಾಲಿ ಜಾಲಿ ಜೋಬೆಲ್ಲ ರೊಕ್ಕ ಖಾಲಿ ಅಂತೆ. ಹೊಸ ಡೈಲಾಗ್ನ ಫಾರ್ಮ್ ಮಾಡ್ತಿದ್ದಾರೆ. ಶ್ರೀಬೆಳಗಲ್ಗೆ ಬಂದಿದ್ದೀವಿ. ಒಂದು ಎಳ್ನೀರು ಕುಡ್ಕೊಂಡು ಹೋಗ್ಬಿಡೋಣ. ಇದೇ ಶ್ರೀಬೆಳಗಲ್. ಎಳ್ನೀರು ಕುಡಿಯಂಪ. ಎಳ್ನೀರು ಕುಡಿತೆ. ಬೆಟ್ಟ ಗಿಡ ಗಂಟಿ ಏನು ಚಂದ, ಪಾದಯಾತ್ರೆ ಮಾಡುವುದು ಆನಂದ. ಕೂಡು ಬ್ಯಾಡು ಅಣ್ಣನಿ ಬ್ಯಾಸರ ಬಂದ, ಮಲ್ಲೈಗ ಕರಿ ಕೈಯ ಹಿಡಿತಾನ ಬಂದ. ನನ್ನ ಬ್ಯಾಡನ ಮುಂದ ನೀ ಮುಂದ, ನನ್ನ ಬ್ಯಾಡನ ಯಾವ ಊರು ತಾತ ನಿಮ್ದು? ನಮ್ದು ಗೊಲ್ಲಮಾರಿ. ಯಾವುದು? ಗೊಲ್ಲಮಾರಿ, ಜಮಖಂಡಿ ತಾಲೂಕು ರೀ. ಜಮಖಂಡಿ ತಾಲೂಕು. ಎಷ್ಟು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಇಲ್ಲಿ ಬರೋಕ್ಕೆ? 750 ಆಕತಿ. ನಿಮ್ಮೂರಿಂದ ಶ್ರೀಶೈಲಕ್ಕೆ ಬರೋಕ್ಕೆ 750 ಕಿಲೋಮೀಟ್ರಾ? ಎಷ್ಟು ದಿನದಲ್ಲಿ ಮುಟ್ತೀರಾ ತಾತಾರೆ? 10-11 ದಿವಸಕ್ಕೆ ಹೋಗ್ತೀವಿ. 10-11 ದಿನ ನಡ್ಕೊಂಡು ಹೋಗ್ತೀರಾ?
ಎಷ್ಟನೇ ವರ್ಷ ಮಲ್ಲಯ್ಯ ಅವರೇ ನೀವು ಬರ್ತಿರೋದು? 10 ವರ್ಷ ಮ್ಯಾಲ ಒಳಗಾಗೋದು. 10 ವರ್ಷದಿಂದ ಪಾದಯಾತ್ರೆ ಮಾಡ್ತಾನೆ ಇದ್ದೀರಾ? ಅಲ್ಲ, ನೀವು ಎಷ್ಟು ವರ್ಷದ ಹಿಂದೆನೆ ಪಾದಯಾತ್ರೆ? ಇಲ್ಲಿಗೆ 28 ವರ್ಷ ಆಯ್ತು. 28 ವರ್ಷದಿಂದ ಪಾದಯಾತ್ರೆ ಮಾಡ್ತಿದ್ದೀರಾ? ಬಾಬಾ 600 ಮಾಡಿದ್ರಿ ಜಾತ್ರೆ ಬರೀ 600. 600 ರೂಪಾಯಿ ಖರ್ಚಲ್ಲಿ ಅವರು ಶ್ರೀಶೈಲ ಪಾದಯಾತ್ರೆಗೆ ಬಂದರೆ ಕೇವಲ 400 ರೂಪಾಯಿಯಲ್ಲಿ ತಮ್ಮ ಪಾದಯಾತ್ರೆನ ಮುಗಿಸ್ತಾ ಇದ್ರಂತೆ. ಅಂದರೆ ಅವ್ರಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀನಿ ಅಂತ ನೆನಪಿಲ್ಲ. ಅವರು ಹೇಳಿದ ಪ್ರಕಾರ ಸುಮಾರು 28 ವರ್ಷದಿಂದ ಬರ್ತಾ ಇದ್ದಾರಂತೆ. ಪ್ರತಿ ವರ್ಷವೂ ಯುಗಾದಿ ಹತ್ತತ್ರ ಬಂದಂಗೆ ಅವ್ರಿಗೆ ಶ್ರೀಶೈಲ ಹೋಗಿ ಬರಲೇಬೇಕು ಅನ್ನೋ ಥರ ಒಂದು ಇಂಟೆನ್ಷನ್ ಸ್ಟಾರ್ಟ್ ಆಗುತ್ತಂತೆ. ಹಂಗಾಗಿ ಅವ್ರು ಹೇಳ್ತಾಯಿದ್ರು, ನಾನು ವಯಸ್ಸು 65 ದಾಟಿದೆ, ಬರೋದು ಹೋಗೋದು ಬೇಡ ಅಂತ ಅಂದ್ಕೊಂಡ್ರು ಮಲ್ಲಯ್ಯ ಕೇಳ್ತಿಲ್ಲ, ಕರ್ಸ್ಕೊತಿದ್ದಾನೆ, ಬರಲೇಬೇಕು ನೀನು ಅನ್ನೋ ಥರ. ಅಂದರೆ ಅವರಿಗೆ ಯುಗಾದಿ ಹತ್ರ ಬಂತು ಅಂದರೆ ಸಾಕು, ಬೇರೆಯವ್ರನ್ನೆಲ್ಲರೂ ಹೋಗ್ತಾ ಇರೋದು ನೋಡಿ ಅವರು ರೆಡಿಯಾಗಿ ಬಂದುಬಿಡ್ತಾರಂತೆ. ಅವ್ರಿಗೆ ಮಲ್ಲಯ್ಯ ಪಾದಯಾತ್ರೆಗೆ ಬರದೇ ಇರೋಕ್ಕೆ ಆಗ್ತಿಲ್ಲಂತೆ ಅವ್ರು ಹೇಳ್ತಾಯಿದ್ರು. ಆದರೆ ಅವರು ಇನ್ನೊಂದು ವಿಷಯ ಹೇಳಿದ್ರು, ಇಷ್ಟು ವರ್ಷ ಬಂದಿದ್ದೀನಿ ಅಂದರೆ ನನಗೆ ಯಾವುದೇ ಥರ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆಗಿದೆ, ಅಂದರೆ ದೊಡ್ಡ ಹೆಲ್ತ್ ಇಶ್ಯೂಸ್ ಏನೂ ಆಗಿಲ್ಲ, ಬರಬೇಕಾದ್ರೆ ನಾನು ಸೇಫಾಗಿ ಬಂದು ಹೋಗ್ತಾ ಇದ್ದೀನಿ, ಹಾಗಾಗಿ ಸ್ಟಾಪ್ ಮಾಡೋದಿಲ್ಲ. ಅದೆಷ್ಟು ವರ್ಷ ಮಲ್ಲಯ್ಯ ಕರೆಸ್ಕೊತಾನೋ ನನ್ನ ಕಾಲಲ್ಲಿ ದೇಹದಲ್ಲಿ ಶಕ್ತಿ ಇರುತ್ತೋ ಅಷ್ಟು ವರ್ಷ ನಾನು ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಅದೇ ಕನ್ವರ್ಸೇಷನ್ ಮಧ್ಯದಲ್ಲಿ ನನ್ನ ಮೈಕ್ ಏನೋ ಪ್ರಾಬ್ಲಮ್ ಆಯಿತು, ಹಾಗಾಗಿ ನಮ್ಮ ಕನ್ವರ್ಸೇಷನ್ ಆ ವಿಡಿಯೋದಲ್ಲಿ ಮಿಸ್ ಆಗ್ತಾಯಿದೆ ಅಷ್ಟೇ. ಹಲೋ ಎವ್ರಿವನ್, ನಾವು ಇಲ್ಲೂ ನಿಮಗೊಂದು ಇಂಟ್ರೆಸ್ಟಿಂಗ್ ಒಂದು ವಿಷಯನ ತೋರಿಸ್ತಾ ಇದ್ದೀವಿ. ಈ ಮಲ್ಲಯ್ಯವರು ತಾವು ಪಾದಯಾತ್ರೆಗೆ ಬರದೆ ತಮ್ಮ ಮುದ್ದು ಮಲ್ಲಯ್ಯನ, ಅಂದರೆ ಅವರ ಸಾಕು ನಾಯಿಯನ್ನು ಶ್ರೀಶೈಲ ಪಾದಯಾತ್ರೆಗೆ ತೆಗೆದುಕೊಂಡು ಹೋಗ್ತಿದ್ದಾರೆ. ಅವ್ರ ಜೊತೆಗೆ ಅವ್ರನ್ನ ಮಾತಾಡ್ಸೋಣ ಬನ್ನಿ, ಅವ್ರು ಏನು ಹೇಳ್ತಾರೆ, ಅವರ ಮುದ್ದು ನಾಯಿನ ಶ್ರೀಶೈಲಕ್ಕೆ ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಕೇಳೋಣ. ಮಲ್ಲಯ್ಯ ನಮಸ್ಕಾರ, ಹೇಳ್ರಿ ನಿಮ್ದು ಯಾವರು? ಆಲ್ನೂರು ಕರ್ಸಿದ್ರಿ, ರಾಯಬಾಗ್ ತಾಲೂಕು. 6 ವರ್ಷ ಆಯ್ತು ರೀ ತರಕತ್ತ. ಇದು ನಿಮ್ಮ ಸಾಕು ನಾಯಿನ? ಹಾ, ಸಾಕು. ಏನು ನಾಯಿ ಹೆಸರು ಏನು ಮಲ್ಲಯ್ಯ? ರಾಜಾವಲಿ ರೀ. ರಾಜಾಹುಲಿ. ಹಾ, ಎಷ್ಟು ವರ್ಷದಿಂದ ತಗೊಂಡು ಹೋಗ್ತಿದ್ದೀರಾ? 6 ವರ್ಷ ಆಯ್ತು ರೀ. 6 ವರ್ಷದಿಂದ ಇದನ್ನ ಕರ್ಕೊಂಡು ಹೋಗ್ತಿದ್ದೀರಾ? ಹಾ, ಸಣ್ಣ ಕುಂದಿದೆ ಅಂತ. ನಿಮ್ ಜೊತೆಗೆ? ಹಾ ರೀ, ಯೂಟ್ಯೂಬ್ದಾಗ ಐತಲ್ರಿ? ಐತ್ರಿ. ಐತ್ರಿ ಯೂಟ್ಯೂಬ್ದಾಗ. ನಾವು ಪಾದ ನಮ್ಮ ಜಾತ್ರೆ ಚಾನಲ್ ಹಾಕೊಂತೀವಿ. ಹೌದಲ್ರಿ? ಹಾ. ಆಯ್ತು Thank you, ಆಯ್ತು, sir. ಥ್ಯಾಂಕ್ ಯು ಸರ್. ನೋಡಿ, ನಾವು ಹೋಗೋದೇ ದೊಡ್ಡದು, ಅದರಲ್ಲೂ ಅವರ ಮೆಚ್ಚಿನ ಸಾಕು ನಾಯಿನ ಅವರು ಮಲ್ಲಯ್ಯ ಪಾದಯಾತ್ರೆಗೆ ತಗೊಂಡು ಹೋಗ್ತಿದ್ದಾರೆ. ಒಂದ್ಸಲ ಹೊಡ್ಕೊಂಬಿಡಿ. ನಾವು ಸಿ ಬೆಳಗಲ್ಲಿಂದ ಪೋಲ್ಕಲ್ಗೆ ಬಂದಿದ್ದೀವಿ. ಇವಾಗ ಪೋಲ್ಕಲ್ಲಿಂದ ನೆಕ್ಸ್ಟು ನಮ್ಮ ಸೆಕೆಂಡ್ ಡೇ ಡೆಸ್ಟಿನೇಷನ್ನು ನೆಕ್ಸ್ಟ್ ವಿಲೇಜು. ಮತ್ತು ಇಲ್ಲಿ ಪೋಲ್ಕಲಲ್ಲಿ ಅನ್ನದಾಸೋಹನೂ ಇದೆ. ನೆಕ್ಸ್ಟ್ ಒಂದು 6 ಕಿಲೋಮೀಟ್ರ್ ಹೋದರೆ ನಮ್ಮ ಸೆಕೆಂಡ್ ಡೇ ಡೆಸ್ಟಿನೇಷನ್ ಬರುತ್ತೆ. ಅಲ್ಲೇ ನಾವು ಇವತ್ತು ಆಲ್ಟ್ ಆಗೋದು. ಎಲ್ಲ ತುಂಬ ಸುಸ್ತಾಗಿದ್ದಾರೆ, ನಮ್ಮ ಗೌಡ ಎಲ್ಲರೂ ಕುಂತಿದ್ದಾರೆ. ನೋಡೋಣ, ಸಾಹಸ ಮಾಡಿ ಇನ್ನೊಂದು 6 ಕಿಲೋಮೀಟ್ರ್ ಹೋದರೆ ಸೆಕೆಂಡ್ ಡೇ ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ನಾವು ಅಂದ್ಕೊಂಡಂಗೆ ಶ್ರೀಶೈಲ ಆನ್ ದ ಟೈಮ್ ರೀಚ್ ಆಗ್ಬೋದು. ಚೂರು ಹೆಚ್ಚು ಕಮ್ಮಿ ಆದರೂ ಓಕೆ. ಇವಾಗ ಹೊಲಗಳಲ್ಲಿರುತ್ತೆ ದಾರಿ, ಹೋಗೋಣ. ಓಕೆ, ಹಾಯ್, ಹಲೋ. ಸಕ್ಸಸ್ಫುಲಿ ವಿ ರೀಚ್ಡ್ ಸೆಕೆಂಡ್ ಡೇ ಡೆಸ್ಟಿನೇಷನ್ ಮುನಗಲ್. ನಾವು ಇದನ್ನು ಬಾಯಿ ಊರು ಅಂತೀವಿ, ಯಾಕಂದರೆ ಮಧ್ಯ ಊರಲ್ಲಿ ಬಾವಿ ಇದೆ, ಹಂಗಾಗಿ ಬಾವಿ ಊರು ಅಂತೀವಿ. ಇದು ಮುನಗಲ್ಲು. ಇದು ನಮ್ಮದು ಸೆಕೆಂಡ್ ಡೇ ಡೆಸ್ಟಿನೇಷನು. ನಾವು ಹತ್ತತ್ರ 100 ಕಿಲೋಮೀಟ್ರ್ ಬಂದಿದ್ದೀವಿ.
ಇಲ್ಲಿಂದ ಸ್ವಲ್ಪ ಊರು ದಾಟಿ ಹೋಗಿ ವಸತಿ ಆಗ್ತೀವಿ. ಥ್ಯಾಂಕ್ ಯು. ಶರಣ ಪಾದಕ ಮಂಗಳ ಪಂಚದಾರಿ ಪಲ್ಲದಾರಿ ಪಾದಕ ಮಂಗಳ ಪಾತಾಳ ಗಂಗೆಯ ಜ್ಯೋತಿರ್ಲಿಂಗಾಗ ಮಂಗಳ ಅತ್ತೆಯ ಕಟ್ಟೆಯ ಮುತ್ಯ ಮಲ್ಲಾಗ ಮಂಗಳ ಬ್ಯಾಳೆಯ ಬಸವೇಶ್ವರನ ಪಾದಕ ಮಂಗಳ ಚೆನ್ನದ ಗುಡಿಯ ಚೆನ್ನ ಮಲ್ಲಾಗ ಮಂಗಳ ಬಂಗಾರ ಗುಡಿಯ ಬೋಳ ಮಲ್ಲಾಗ ಮಂಗಳ ಸ್ವಾಮಿಗೆ ಮಂಗಳ ಗುರವಿಗೆ ಮಂಗಳ ಕೇಳಕೋ ಚಂದ ಮಲ್ಲಿಕಾರ್ಜುನ ಮಂಗಳ ಕೇಳಕೋ ಚಂದ ಮಲ್ಲಿಕಾರ್ಜುನ ಮಂಗಳ महाराज के समेत मल्लिकार्जुन महाराज के काली समेत वीरभद्रेश्वर महाराज के शक्ति दुर्गा परमेश्वरी माता के सकल साधु संत महाराज के जय मंगलम जय नमः पार्वती